ಕೆಲವು ಸಂದರ್ಭಗಳೇ ಹಾಗೆ, ನಮ್ಮ ಮನಸ್ಸಲ್ಲಿರೋದನ್ನು ಹೊರಗಡೆ ಹೇಳೋಕ್ಕಾಗಲ್ಲ, ಹಾಗಂತ ಸಂಬಂಧಗಳನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಇಷ್ಟಕ್ಕೆ ಮೇಲೆ ನಾವು ಆಡೋ ಮಾತುಗಳೆಲ್ಲ ಬೇರೆ ಬೇರೆನೇ ಅರ್ಥ ಕೊಡೋಕ್ಕೆ ಶುರು ಮಾಡುತ್ತೆ. ಆಗ ಒಬ್ಬರನ್ನೊಬ್ರು ತಪ್ಪಾಗಿ ತಿಳ್ಕೊಂಬರು. ಈ ಮದುವೆ ವಿಷಯದಲ್ಲೂ ಆಗಿದ್ದದೆ. ನಾವು ಶ್ರಾವಣಿನ ಮದುವೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನನ್ನ ಎದುರಿಗೆ ಬಂದು ಹೇಳೋದಕ್ಕೆ ಧೈರ್ಯ ಸಾಲಿಲ್ಲ. ನಾನು ಅವಳನ್ನ ನಿನಗೆ ಮದುವೆ ಇಷ್ಟನಾ ಅಂತ ಕೇಳಿದಾಗ ಅವಳ ಮನಸ್ಸಲ್ಲಿ ಏನಿತ್ತೋ ಅಥವಾ ನನ್ನ ಬಗ್ಗೆ ಗೌರವನೋ ಭಯನೋ ಗೊತ್ತಿಲ್ಲ, ಅವಳು ತಲೆ ಆಡಿಸ್ಬಿಟ್ಲು. ಬೇಡದಿರೋ ಮದುವೆ ಯಾವತ್ತೂ ಆಗಬಾರ್ದು. ಬೇರೆ ವಿಧಿ ಇಲ್ದಲೆ ನಾನು ಆಗಲೇ ಸುಬ್ಬುನ ಮದುವೆ ಆಗಿದ್ದೀನಿ ಅಂತ ದೊಡ್ಡ ಸುಳ್ಳು ಹೇಳ್ಬಿಟ್ಲು. ಸುಬ್ಬು ಕಂಡ್ರೆ ನನಗಿಷ್ಟ, ಅವನು ನಿಷ್ಠಾವಂತ ಒಳ್ಳೆ ಹುಡುಗ, ಅವನ್ನ ಮದುವೆ ಆಗಿದ್ದೀನಿ ಅಂತ ಅಪ್ಪನಿಗೆ ಹೇಳಿದ್ರೆ ಅವ್ರಿಗೆ ದುಃಖ ಆಗಲ್ಲ ಅಂತ ಹಾಗೆ ಮಾಡಿದ್ರೇನು ಅಲ್ವಾ ಶ್ರಾವಣಿ? ಪಾಪ ಸುಬ್ಬು ಅವನ ಬಗ್ಗೆಗಿಂತ ನನ್ನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತೀನೋ, ನಾನೆಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತೀನೋ, ನನ್ಗೆಲ್ಲಿ ನೋವಾಗುತ್ತೋ, ನಾನು ಎಲ್ಲಿ ಇವನನ್ನು ದೂರ ಕಳಿಸ್ಬಿಡ್ತೀನೋ ಅಂತ ಯೋಚನೆಯಲ್ಲಿ ಮುಳುಗೋಗಿದ್ದ. ಅವನಿಗೆ ಈ ಮದುವೆ ವಿಷಯ ಆಘಾತನೇ ಆಗಿರುತ್ತೆ. ಆದರೂ ಅಷ್ಟು ಆಘಾತ ಆದರೂ ಒಂದು ಹೆಣ್ಣಿನ ರಕ್ಷಣೆಗೋಸ್ಕರ ಅದನ್ನು ಸಹಿಸ್ಕೊಂಡ. ಅಷ್ಟೇ ಅಲ್ಲ, ಇವತ್ತಿನವರೆಗೂ ಶ್ರಾವಣಿನ ಚೆನ್ನಾಗಿ ನೋಡ್ಕೊಂಡು ಕಾಪಾಡ್ಕೊಂಡು ಬಂದ. ಶ್ರೀವಲ್ಲಿ ನನಗೆ ವಿಷಯ ಹೇಳಿದಾಗಲೇ ಅನುಮಾನ ಇತ್ತು. ಅವರು ಗಂಡ ಹೆಂಡತಿ ಥರ ಬಾಳ್ತಾ ಇಲ್ಲ, ಅವರು ಸಂಸಾರನೇ ಮಾಡ್ತಾ ಇಲ್ಲ, ಅವ್ರ ನಡುವೆ ಸಂಬಂಧನೇ ಇಲ್ಲ ಅಂತ ನನಗೆ ಆಶ್ಚರ್ಯನೂ ಆಯಿತು. ಆದರೆ ಎಲ್ಲದಕ್ಕೂ ಇವತ್ತು ತೆರೆ ಬಿತ್ತು.